ನಿಮ್ಮ ಭಾಗ್ಯ, ಜೀವನದಲ್ಲಿ ನಿಮಗೆ ಸಿಗುವ ಮಾರ್ಗದರ್ಶನ, ಧರ್ಮ ಇವೆಲ್ಲವನ್ನು ಯಾವ ಭಾವದಲ್ಲಿ ನೋಡಬಹುದು ಗೊತ್ತಾ? ಅದು 9ನೇ ಭಾವ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 9ನೇ ಭಾವ ಬಗ್ಗೆ ಮಾತಾಡೋಣ. 9ನೇ ಭಾವಕ್ಕೆ ಭಾಗ್ಯ ಭಾವ ಅಥವಾ ಧರ್ಮ ಭಾವ ಅಂತ ಹೆಸರಿದೆ. ಇದು ನಿಮ್ಮ ಭಾಗ್ಯ ಅಂದ್ರೆ ಫಾರ್ಚ್ಯೂನ್, ಗುರು, ತಂದೆ, ಧರ್ಮ, ನಂಬಿಕೆ, ಲೈಫ್ ಫಿಲಾಸಫಿ, ಉನ್ನತ ಜ್ಞಾನ or ಹೈಯರ್ ಎಜುಕೇಶನ್, ದೂರ ಪ್ರಯಾಣಗಳು, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್, ವಿದೇಶ ಪ್ರಯಾಣ, ಜೀವನದಲ್ಲಿ ಸರಿಯಾದ ದಾರಿ ಸಿಗುವುದಾ, ಸರಿಯಾದ ಸಮಯಕ್ಕೆ ಸಹಾಯ ಬರುವುದಾ, ಅದನ್ನೇ 9ನೇ ಭಾವ ತೋರಿಸುತ್ತದೆ. 9ನೇ ಭಾವ ಬಲವಾಗಿದ್ದರೆ ಜೀವನದಲ್ಲಿ ಭಾಗ್ಯ ಬೆಂಬಲವಾಗಿರುತ್ತದೆ. ಗುರುಗಳಿಂದ ಮತ್ತು ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ, ಧರ್ಮ ಮೇಲೆ ನಂಬಿಕೆ, ಹೈಯರ್ ಸ್ಟಡೀಸ್, ಶಾಸ್ತ್ರಗಳಲ್ಲಿ ಆಸಕ್ತಿ, ದೂರ ಪ್ರಯಾಣಗಳಿಂದ ಲಾಭ, ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಸಹಾಯ ಸಿಗುವುದು. ಆದರೆ 9ನೇ ಭಾವ ದುರ್ಬಲವಾಗಿದ್ದರೆ ಭಾಗ್ಯ ಕೈಕೊಟ್ಟಂತೆ ಅನಿಸುವುದು, ಮಾರ್ಗದರ್ಶನದ ಕೊರತೆ, ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋ ಕನ್ಫ್ಯೂಷನ್, ಗುರು ಅಥವಾ ತಂದೆಯೊಂದಿಗೆ ಹೊಂದಾಣಿಕೆ ಇರಲ್ಲ ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ನಂಬಿಕೆ ಅಥವಾ ಧರ್ಮದ ವಿಷಯದಲ್ಲಿ ಗೊಂದಲ, ಪ್ರಯಾಣಗಳಿಂದ ತೊಂದರೆ. ಸಂಸ್ಕೃತದಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ಕಾಪಾಡಿದರೆ ಧರ್ಮವೇ ನಮ್ಮನ್ನು ಕಾಪಾಡುತ್ತದೆ. ಇದನ್ನೇ 9ನೇ ಭಾವ ತೋರಿಸುತ್ತದೆ. ಇದು 9ನೇ ಭಾವದ ಸರಳ ಪರಿಚಯ. ಮುಂದಿನ ವಾರ 10ನೇ ಭಾವ ಕೆರಿಯರ್ ಮತ್ತು ಕರ್ಮ ಬಗ್ಗೆ ಮಾತಾಡೋಣ. ಜ್ಯೋತಿಷ್ ಶಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.